ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಹಿಂಗೆ ಬ್ಯಾಗ್ ಎಲ್ಲ ಹಾಕೊಂಡಿರೋದಕ್ಕೆ ನೀವು ಅನ್ಕೋಬೋದು ಕಾಲೇಜ್ಗೆ ಏನಾದ್ರು ಹೋಗ್ತಾನ ಅಂತ. ಇಲ್ಲ ಗೈಸ್, ನಮ್ಮಪ್ಪ ಈಗ ಒಂದು ಡಾಕ್ಯುಮೆಂಟ್ ಕೊಟ್ಟವ್ರೆ, ಅದನ್ನು ಜೆರಾಕ್ಸ್ ಮಾಡಿಸ್ಬೇಕಂತೆ. ಜೆರಾಕ್ಸ್ ಮಾಡಿಸಿ ನಮ್ಮ ದೊಡ್ಡಪ್ಪ ಇದ್ದಾರೆ, ಅಂದರೆ ನಮ್ಮಪ್ಪ ನನ್ನ ಅವರಿಗೆ ಕೊಡಬೇಕಂತೆ ಡಾಕ್ಯುಮೆಂಟ್ಸು. ಸೊ ಚಲೋ ಗೈಸ್, ಈಗ ಬ್ಯಾಗಲ್ಲಿ ಡಾಕ್ಯುಮೆಂಟ್ ಇದೆ, ಬೇಗ ಜೆರಾಕ್ಸ್ ಮಾಡಿಸ್ಬೇಕಂತೆ. ಸ್ವಲ್ಪ ಅರ್ಜೆಂಟ್ ಇದೆ ಗೈಸ್, ಓಕೆನಾ? ಆಯ್ತು ಅಂಕಲ್, ತಿಂಡಿ ಒಂದು ಸೆಟ್ಟು ಅಂಕಲ್, ಒಂದು ಸೆಟ್ಟು. Can we work on ourselves when you say no? I'll never go on like this, so don't you think you got me again? ಗೈಸ್, ನಮ್ಮ ದೊಡ್ಡಪ್ಪಂಗೆ ಫೋನ್ ಮಾಡಿದ್ದೆ, ಇಲ್ಲೇ ತಾಲೂಕು ಆಫೀಸ್ ಹತ್ರನೇ ಇದ್ದೀನಿ ಅಂತ ಹೇಳೋರು. ಬಟ್ ಇವಾಗ ಇಲ್ಲಿಲ್ಲ ಅವರು. ಮೋಸ್ಟ್ಲಿ ಎಲ್ಲೋ ಹೊರಗಡೆ ಹೋಗೋರ ಏನೋ, ಅಂದರೆ ಇಲ್ಲೇ ಎಲ್ಲೋ ಒಂದೆರಡು ನಿಮಿಷ ಅಲ್ಲೇ ಇರೋ ಬಂದೆ ಅಂತ ಹೇಳಿದ್ರು. ಸೊ ಈಗ ಈ ಕಾಪಿನ ಅವರಿಗೆ ಕೊಡಬೇಕು. ಬನ್ನಿ, ಈಗ ನಾವೆಲ್ಲರೂ ನೆರಳಲ್ಲಿ ಎಲ್ಲರೂ ನಿಂತಿರೋಣ. ಪಪ್ಪ ಯಾವ್ದೋ ಡಾಕ್ಯುಮೆಂಟ್ ಕೊಡೋಕೆ ಕೇಳ್ತು. ತಿಂಡಿ ದೊಡ್ಡಪ್ಪ ಆಯ್ತಾ? ಹ್ಞೂ ಆಯಿತು. ದೊಡ್ಡಮ್ಮ ಏನು ಮಾಡ್ತಿತ್ತು? ಕೆಲ್ಸಕ್ಕೆ ಹೋಗಿತ್ತಾ? ಹ್ಞೂ ಆಯಿತು. ಗೈಸ್, ಇವಾಗ ನೋಡಿ RX ಲುಕ್ಕು. ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರಿ, ನಾವು ಅಪ್ಪದು ಕ್ಯಾರಿಯರ್ ತೆಗ್ಬಿಟ್ಟು ನಾರ್ಮಲ್ ಇದನ್ನ ಹಾಕಿದ್ರು. ಇವಾಗ ನೋಡಿ ಲುಕ್ಕು, ಇವಾಗ ಸ್ವಲ್ಪ ಚೆನ್ನಾಗೈತಿ ಈಗ. ಹಾಂ, ಇವಾಗ ಚೆನ್ನಾಗಿ ಕಾಣುತ್ತೆ. ಇದು ದೊಡ್ಡಪ್ಪ ಎರಡು ಕೊಟ್ಟು, ಒಂದು ಇದು ದೊಡ್ಡಕೊಂಡ್ಗಳದ್ದು ಪಾಣಿ, ಇನ್ನೊಂದು ಬೇಲೂರ್ದು ಏನೋ ಪತ್ರ ಅಂತ, ಗ್ರಾಣಿ ಪತ್ರನ ಏನೋ ಅಂತ, ಅದು ಕೊಟ್ಟೈತೆ. ಅಲ್ಲೇ ಟೀಮ್ ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತೀನಿ. ಸರಿ. ಸರಿ ಪಾಪ, ಹೋಗಿ ಬನ್ನಿ. ಏನು ಹೇಳಿ, RX ಅಲ್ವಾ? ಸ್ಕೂಟಿನೇ ಮಾತ್ರ. ಹಂಗೆ ನಮ್ಮ ಹಿಮಾಲಯನೇ ಮಾತ್ರ. ನಮ್ಮಮ್ಮ ಎಷ್ಟು ಲೇಜಿ ಅಂದರೆ, ನಮ್ಮ ಮಾಮ ಯಾವಾಗ ಚಳ್ಳನೀರು ಕೊಟ್ಟು ಕಳಿಸಿದ್ದು. ಇದು ನಮ್ಮ ಅಮ್ಮಂಗಂತ ಇದು ಇಟ್ಟಿದ್ರೆ ನಮ್ಮಮ್ಮ ಕುಡ್ದೇ ಇಲ್ಲ. 2 ವಾರ ಆಯಿತು. ಹಾಂ, ಇದನ್ನೇ ಚೇಂಜ್ ಮಾಡಿದ್ರ? ಹ್ಞೂ, ಫುಲ್ಲು ಹೋಲ್ ಮಾತ್ರ. ಎಷ್ಟು ಖುಷಿ ಆಯಿತು ಅಂದರೆ, ಖರ್ಚಿಲ್ದಲೇ ಮುಗೀತಲ್ಲ. ಅದೊಂದು ಹೊಸದು ಹಾಕಿದ್ರು, ಜೊತೆಗೆ ಬೇಗನೂ ಮುಗೀತು. ಅನ್ನ ಚೆನ್ನಾಗಿರುತ್ತೆ. ರೆಡಿನಾ? ಏನಾಗಲ್ಲ ಅನ್ನ ರೆಡಿ. ಯಾವಾಗಲೂ ಬೇವರ್ಸಿ ಅಂತ ಮುಕ್ಕುರ್ಕೊಂಡು ನಿಂತ್ಕತಿಯ ಮಾಡಿ ಮಾತಾಡ್ತೀನಿ, ಸಕ್ಕತ್ತಾಗಿ ಬರ್ತಿತ್ತು. ನಿಜ ಇಲ್ಲ ಕಣಮ್ಮ, ಸೂಪರ್ ಆಗಿ ಬರ್ತಿತ್ತು. ರೆಡಿ? ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರು ಅಂತ ಮುಕ್ಕುರ್ಕೊಂಡು ಕನ್ನಡಿ ನೋಡ್ಕೊಂಡು ನಿಂತ್ಕತಿಯ. ನಾಚಿಕೆ ಆಗಲ್ವಾ ಬೇವರ್ಸಿ ನಿನಗೆ? ಗೈಸ್, ನಮ್ಮಮ್ಮ ವಾಟರ್ ಮಿಲನ್ ಮೊನ್ನೆ ನಮ್ಮಪ್ಪ ತಂದಿದ್ರಲ್ಲ, ವಾಟರ್ ಮಿಲನ್ ಕಟ್ ಮಾಡಿ ಕೊಟ್ಟವ್ರೀಗ. ಅಲ್ಲ ಕಣಮ್ಮ, ಮತ್ತೆ ಹಾಳಾಗುತ್ತೆ ಅಂದಲ್ಲಮ್ಮ ಜಾಸ್ತಿ ದಿನ ಇಟ್ರೆ. ಫ್ರಿಜ್ಜಲ್ಲಿ ಇಟ್ರೆ ಏನಾಗಲ್ವಾ? ಗೈಸ್, ನೆನ್ನೆಂಗೆ ನಮ್ಗೆ ಆನೆವಿ ನೋಡಿ ಇಲ್ಲಿ ಹಂಗೆ NCC ಇಂದ ಬರ್ತಿರ್ಬೇಕಿದ್ರೆ ತಗೊಂಡು ಬಂದಿದ್ಲು ಏನೋ ಬರ್ಗರ್ ಏನೋ ಮಾಡೋಕ್ಕೆ. ಆದರೆ ನೆನ್ನೆ ನಮ್ಮಮ್ಮ ಚಿಕನ್ ಬಿರಿಯಾನಿ ಮಾಡಿರಲ್ಲ, ಅದಕ್ಕೆ ಏನೋ ಬರ್ಗರ್ ಏನೋ ಮಾಡಲಿಲ್ಲ. ಇವಾಗ ಅವಳು ಕಾಲೇಜಿಗೆ ಹೋಗೋಳೆ. ಮೋಸ್ಟ್ಲಿ ಕಾಲೇಜಿಂದ ಮನೆಗೆ ಬಂದಾದ್ಮೇಲೆ ಬರ್ಗರ್ ಮಾಡೋಣ ಅಂತ ಅವಳು ಹೇಳ್ಬೋದು. ಇಬ್ರಿಗೂ ಗೊತ್ತಿಲ್ಲ ಹೆಂಗೆ ಮಾಡೋದು ಏನು ಅಂತ. ನಿಂಗೇನಾರು ಗೊತ್ತಾ? ಐಡಿಯಾ ಇದೆಯಾ? ಗೊತ್ತಿದ್ರು ನನಗೆ ಮಾಡಪ್ಪ. ಮಧ್ಯದಲ್ಲಿ ಏನಿಲ್ಲ, ಆಮ್ಲೆಟ್ ಹಾಕಿ ಕೊಡೋ ಮೊಟ್ಟೆಗೆ ಅಷ್ಟೇ, ಇನ್ನೇನು ಮಾಡ್ತೀಯಾ? ಸಾಕು, ಬೆಸ್ಟು ಅದೇ. ಗೈಸ್, ಆ್ಯಕ್ಚುಲಿ ಒಬ್ರು ಕಮೆಂಟ್ ಹಾಕಿದ್ರಿ, ಬ್ರೋ ನಿಮ್ಮ ಇದು DJ ಕ್ಯಾಮ್ರಾಗೆ ಮೈಕ್ ಯಾವುದನ್ನ ಯೂಸ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಇಲ್ಲಿ ನೀವೀಗ ನೋಡ್ತಿದ್ದೀರಲ್ಲ, ಇಲ್ಲಿ ನನ್ನ ಟೀ ಶರ್ಟ್ ಹತ್ರ ಇಲ್ಲೊಂದು ಮೈಕ್ ಇದೆ, ತೋರಿಸ್ತೀನಿ ತಡೀರಿ ಗೈಸ್. ಎಸ್, ನೋಡ್ತಿದ್ದೀರಲ್ಲ, ಇದೊಂದು ಸಣ್ಣ ಮೈಕ್. ಇದಕ್ಕೆ ಮೈಕ್ ಮಿನಿ ಅಂತಾರೆ ನೋಡಿ. ಇಲ್ಲಿ ಇದೇ ಮೈಕು ಬ್ಲೂಟೂತಿಗೆ ಕನೆಕ್ಟ್ ಮಾಡೋದು. ಅಂದರೆ ಈ ಕ್ಯಾಮ್ರಾದಲ್ಲಿ ಬ್ಲೂಟೂತ್ ಇದೆ, ಇದಕ್ಕೂ ಕನೆಕ್ಟ್ ಮಾಡಿ ಒಂದು ಹೆಲ್ಮೆಟಿಗೆ ಸಿಗಿಸ್ಕೊತೀನಿ. ಸೊ ಇವಾಗ ಸುಮ್ಮನೆ ಹಂಗೆ ಒಂದು ರೌಂಡ್ ಈಗ ಒಂದ್ಸಲ ಇಲ್ಲಿ ಟೀ ಶರ್ಟಿಗೆ ಸಿಗಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಂದರೆ ವಾಯ್ಸ್ ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡೋಣ ಅಂತ ಮೈಕನ್ನ ಇಲ್ಲಿ ಟೀ ಶರ್ಟಿಗೆ ಈಗ ಹಾಕೊಂಡಿದ್ದೀನಿ. ನನ್ನ ಪ್ರಕಾರ ಅಷ್ಟು ಕ್ಯಾಪ್ಚರ್ ಆಗಲ್ಲ ನನ್ನ ವಾಯ್ಸು ಅಂತ ಅನ್ಕೋತೀನಿ. ಅಂದರೆ ಬರೀ ಜಾಸ್ತಿ ಗಾಳಿನೇ ಕ್ಯಾಪ್ಚರ್ ಆಗುತ್ತೆ ಅಂತ ಅನಿಸುತ್ತೆ.
ಗೈಸ್ ಇವಾಗ ಮೈಕನ್ನ ಇಲ್ಲಿ ಈಗ ನನ್ನ ಇದಕ್ಕೀಗ ಫಿಕ್ಸ್ ಮಾಡಿದ್ದೀನಿ ನನ್ನ ಬಾಯಿ ಹತ್ರನೇ. ಚಲೋ. ಓ ಗಾಂಜಾ ಗಾಂಜಾ. ಗೈಸ್ ಯಾರಾದರೂ ನನ್ನ ವ್ಲಾಗ್ನ ಈ ಕಾಲೇಜಿಂದ ಯಾರಾದರೂ ಓದ್ತಿರೋರು ಏನಾದ್ರು ನನ್ನ ವ್ಲಾಗ್ ನೋಡ್ತಿದ್ರೆ ಕಮೆಂಟ್ ಮಾಡಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಚಲೋ ಗೈಸ್, ಈಗ ಮನೆ ಕಡೆಗೆ ಈಗ ಹೋಗೋಣ. ಅದು ಬೇರೆ ನಮ್ಮ ಅಪ್ಪ ಬೇರೆ ಹೇಳ್ತಿದ್ರು ಬ್ಯಾಂಕಿಗೆ ಬೇರೆ ಹೋಗ್ಬೇಕು ಅಂತ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಬೇರೆ ಇದೆ ಗೈಸ್. ನಿನ್ನೆ ಬೈಕನ್ನು ಸರ್ವಿಸಿಗೆ ತಗೊಂಡು ಹೋಗಿದ್ನಲ್ಲ, ಅಂದರೆ ಸರ್ವಿಸಿಗೆ ಅಂದರೆ ಬರೀ ಕೀ ಸೆಟ್ಟನ್ನ ಚೇಂಜ್ ಮಾಡ್ಸೋಕ್ಕೆ. ಆದರೆ ಇಲ್ಲಿ ಓಡೋ ಮೀಟ್ರಲ್ಲಿ ಟೈಮು ಚೇಂಜ್ ಆಗೈತೆ ನೋಡಿ. ಇವಾಗ ಆ್ಯಕ್ಚುಲಿ ಟೈಮ್ ಒಂದು 3 ಗಂಟೆ ಆಗಿದೆ ಟೈಮು, ಬಟ್ ಇಲ್ಲಿ ನೋಡಿದ್ರೆ 10 ಗಂಟೆ ಅಂತ ತೋರಿಸ್ತಿದೆ. 9:58 ತೋರಿಸ್ತಿದೆ. ಇದನ್ನು ಬೇರೆ ಚೇಂಜ್ ಮಾಡಬೇಕೀಗ. ಜೊತೆಗೆ ಇಲ್ಲಿ ಓಡೋ ಮೀಟ್ರಲ್ಲೂ ಅಷ್ಟೇ ಗೈಸ್, ಈಗ ಮೈಲೇಜ್ ನನ್ನ ರೇಂಜು 26.2 ತೋರಿಸ್ತಿದೆ. ಮುಂಚೆ ಸರ್ವಿಸಿಗೆ ಬಿಡೋಕ್ಕಿಂತ ಮುಂಚೆ ಅಂದರೆ ಅದೇ ಆ ಶೋರೂಮಿಗೆ ತಗೊಂಡು ಹೋಗೋಕ್ಕಿಂತ ಮುಂಚೆ 29.2 ತೋರಿಸ್ತಿತ್ತು. ಇಂಥ ಗಾಡಿ ಏನಾದ್ರು ಇದ್ಬಿಟ್ರೆ ಮೈಲೇಜೆಲ್ಲ ಲೆಕ್ಕ ಹಾಕಂಗೆ ಇಲ್ಲ ಗುರು, ಸುಮ್ಮನೆ ಪೆಟ್ರೋಲ್ ಹಾಕ್ಸ್ತಾ ಇರಬೇಕು. ಗೈಸ್ ಮನೆಗೆ ಬಂದ ತಕ್ಷಣ ನಮ್ಮಪ್ಪ ಬ್ಯಾಂಕ್ ಕಡೆಗೆ ಕರ್ಕೊಂಡು ಬಂದರು. ಅದೇ ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಸ್ವಲ್ಪ ಹಂಗೆ ವೆಯ್ಟ್ ಮಾಡ್ತಿದ್ವಿ. ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡೈರೆಕ್ಟು ಮನೆ ಕಡೆಗೆ ಬಂದ್ವಿ ಗೈಸ್. ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮ ಗಾನವಿ ಫೋನ್ ಮಾಡಿದ್ಲು, ಅವಳಿಗೆ ಈಗ ಕಾಲೇಜು ಬಿಡ್ತಂತೆ. ಎಷ್ಟು ಟೈಮ್ ನೋಡಿ ಇಲ್ಲಿ 5:09. ಈಗ ನಮ್ಮ RX ಅಲ್ಲಿ ಈಗ ಹೋಗ್ಬಿಟ್ಟು ಬರೋಣ. ಗೈಸ್ ಆದರೂ ನೀವು ಏನೇ ಹೇಳಿ RX ಗುರು. ಇದ್ರ ಕಲರ್ ಆಗಲಿ, ಇದ್ರದ್ದು ಸೌಂಡ್ ಆಗಲಿ, ಇದ್ರದ್ದು ಕಲರ್ ಆಗಲಿ, ಅಜ್ಜಿ ಆಲ್ ರೌಂಡರು ಗಾಡಿ. ಗೈಸ್ ಆ್ಯಕ್ಚುಲಿ ಈಗ ನನ್ನ ಹಿಂದೆ ಒಂದು ಆಟೋ ಬರ್ತಿದೆ. ಆ ಆಟೋ ಹಿಂದೆ ಹರ್ಷ ಅಂತ ಬರ್ತಿದೆ ಗಾನು. ಇಲ್ಲಿ ಅದೇ ಆ ಅಂಕಲ್ ಹತ್ರಕ್ಕೆ ಹೋಗಿ ಹೇಳ್ಬೇಕು ನೀನು ಏನು ಕೇಳ್ತಿದ್ದು ಕೊಡಿಸ್ತೀನಿ. 2 ಪ್ಯಾಕೆಟ್ ಡಾರ್ಕ್ ಫ್ಯಾಂಟಸಿ ಕೊಡಿಸ್ತೀನಿ. ಕೂಗ್ತೀಯಾ? ಸುಮ್ಮನೆ ಹರ್ಷ ಅನ್ಬೇಕು. ನೋಡಿಲಿ ಗೈಸ್ ಆಟೋ ಹಿಂದೆ. ಆಯ್ತು ತಾಳ್ತಾ. ಹ್ಞೂ ಸರಿ ಕೂಗು. ಈ ಅಂಕಲ್ ನೋಡನ್ಬೇಕು. ಅಲ್ಲ ಅಂಕಲ್, ನಿಮ್ಮ ಹಿಂದೆ ಹರ್ಷ ಅಂತ ಇತ್ತಲ್ಲ, ಅದಕ್ಕೆ ಇವಳು ಕಿರ್ಸ್ತಾಳೆ ಹರ್ಷ ಅಂತ. ಸರಿ ಅಂಕಲ್, ಓಕೆ. ನೀನು ಕ್ಲೀನಾಗಿ ಹೋಗ್ಬೇಕಿತ್ತು, ಮತ್ತೆ ಕೂಗ್ಬೇಕು. ಗೈಸ್ ನಮ್ ಗಾನು ನೋಡಿ ಗೈಸ್. ಒಂದು ನಿಮಿಷ. ಈಗ ನಮ್ಮ ಗಾನವಿ ಫ್ಯಾನ್ಸ್ ಸುಮಾರು ಜನ ಆಗ್ತಿದ್ದಾರೆ, ಕಮೆಂಟಲ್ಲೆಲ್ಲ ಆಗ್ತಿದ್ದೀರಾ ಗಾನವಿ ಫ್ಯಾನ್ಸ್ ಅಲ್ಲ, ಗಾನವಿ ಫ್ಯಾನ್ಸ್ ಅಟೆಂಡ್ ಇಯರ್ ಹಂಗೆ ಅಂತ. ಆ ಕಮೆಂಟ್ ಎಲ್ಲ ಓದಿ ನಮ್ಮ ಗಾನವಿ ನೋಡಿ ಈಗ ಸ್ವಲ್ಪ ಕ್ರೀಮ್ ಹಾಕೊಳ್ಳೋದು, ಲಿಪ್ಸ್ಟಿಕ್ ಹಾಕೊಳ್ಳೋದು ಎಲ್ಲ ಮಾಡ್ತಾಳೆ ಈಗ ನೋಡಿ. ಈಗ ಕುಡಿಯೋದು ಅಷ್ಟೇ ಎಷ್ಟು ಸ್ಟೈಲಾಗಿ ಕುಡಿತಾಳೆ ಅಂತ. ನೀರು ನುಂಗೋದು ಅಷ್ಟೇ ಎಷ್ಟು ಸ್ಟೈಲಾಗಿ ನುಂಗ್ತಾಳೆ. ಪರವಾಗಿಲ್ಲ, ಅದೇ ಪ್ಲೇಟ್ ಚೇಂಜ್ ಮಾಡ್ತೀಯಾ? ಗಾನು ಬಾಯ್ಲೆ ಬಾಯ್ಲಿ. ಗೈಸ್ ಇದು ಆ್ಯಕ್ಚುಲಿ ನಂದು ಪ್ರೋಟೀನ್ ಶೇಕು. ಗಾನು ಬಾಯ್ಲಿ, ಇದು ಒಂದ್ಸಲ ಟೇಸ್ಟ್ ಮಾಡಿದ್ದು. ಒಂದೊಂದ್ಸಲ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಅಂತ. ಚಾಕ್ಲೇಟ್ ಫ್ಲೇವರ್ ಕಡೆಗಾನು ಟೇಸ್ಟ್ ಮಾಡೇಗಾನು. ಗೈಸ್ ನೋಡಿ ಎಷ್ಟು ಸೂಪರ್ ಆಗಿರುತ್ತೆ. ಹಿಂಗೆ ಇಷ್ಟು ಚೆನ್ನಾಗಿರೋ ಟೇಸ್ಟಿ ಆಗಿರೋದು ಕೊಟ್ರೆ ಕುಡಿಯಲ್ಲ, ತಿನ್ನಲ್ಲ. ಅದೇ ಬೇರೆ ಏನಾರು ಈ ಗೋಲ್ಗಪ್ಪ ಇಂಥವರೇ ಚೆನ್ನಾಗಿ ಮೇಯ್ತಾಳೆ. ಚಕ್ರಮ್ ತಂಗಿ ಅನ್ನೋ ಯೂಟ್ಯೂಬ್ ಮಾಡ್ತಾನಲ್ಲ ಅವನ್ ತಂಗಿ. ಅಲ್ಲ ಆಂಟಿ ಯಾವ್ದಾಗಿತ್ತು ಮಾಡೋಕ ಅವಳು ನನ್ನ ನಂಬರ್ ಸೇವ್ ಮಾಡ್ಯಾಳ, ಅದಕ್ಕೆ ನನಗೆ ಮಾಡಿ. ಯಾವ ಆಂಟಿಗೆ ಮಾಡಿದ್ಯಾ? ಅವಳು ನಮ್ಮ ಕ್ಲಾಸ್ ಅವಳು. ಕ್ಲಾಸ್ ಅವಳು ಅವಳ ಫ್ರೆಂಡ್ ಹೆಸರೇನು? ಅವಳ ಇನ್ಸ್ಟಾಗ್ರಾಮ್ ಐಡಿ ಆಯ್ತಾ?
ಗೈಸ್ ನಮ್ಮಮ್ಮ ಏನೋ ಇವಾಗ ಆ್ಯಪಲ್ ಕುಯ್ದು ಕೊಟ್ಟವ್ರೆ ನೋಡಿ ಇಲ್ಲಿ ಅರೆ ಸ್ಟಿಕ್ಕರ್ ನೋಡಿ ಇಲ್ಲಿ ಹಾಂ ಸುಮ್ಮನೆ ಮತ್ತೆ ಬೇಕಾ ಬಿಟ್ಟು ಹೆಂಗೆ ತೊಳ್ಳಿ ಅದು ಸ್ಟಿಕ್ಕರೇ ತೆಗಿಯಲ್ವಲ್ಲಮ್ಮ. ಹ್ಞೂ ಹೋ ಹಂಗಾರೆ ಸುಮ್ಮನೆ ಆ್ಯಪಲ್ಲೇ ಕೊಡು, ನಾನೇ ತೊಳ್ಕೊಂಡು ತಿಂತೀನಿ ಮತ್ತೆ. ಫ್ಯಾನ್ ಹಾಕು ಸೆಕೆಂಡ್ ಗೈಸ್ ಫ್ಯಾನು ನೆನ್ನೆ ಇನ್ನೂ ಕ್ಲೀನ್ ಮಾಡಿದ್ದೆ ಗುರು, ಆಲ್ರೆಡಿ ಧೂಳು ತುಂಬ್ಕೊಂಡೈತಪ್ಪ. ಏಕೆ ಹ್ಞೂ ನೆನ್ನೆ ರಾತ್ರಿ ನೀನು ಮಲಗಿದ್ದಲ್ಲ ಧೂಳು, ಬೆಳಿಗ್ಗೆ ಮುಖ ಏನೋ ಅಂದಲ್ಲ ಅದು ಅದೇ ಧೂಳೆ ಅದು ಕೂತಿದ್ದು ನೋಡು. ಈಗ ನಿಂಗೆ ಕಣ್ಣು ಒರೆಸ್ಕೊಂಡಲ್ಲ ಆ ಧೂಳೆ ಅದು. ಇದೇ ಆ್ಯಪಲ್ ನಮ್ಗೆ ಆನವಿ ನೆನ್ನೆನಾ ತಗೊಂಡಿದ್ದು. ನೆನ್ನೆ ಅರ್ಜೆಂಟಲ್ಲಿ ತಗೊಂಡ್ಲಾ, ಇವಳು ಕಾಲೇಜಿಗೆ ಬೇರೆ ಟೈಮ್ ಆಗಿತ್ತು, 9:30 ಕಾಲೇಜಿಗೆ ಬಿಡಬೇಕು, 9 ಕಾಲಲ್ಲೇ ಇನ್ನೂ ತರಕಾರಿನ ತಗೋತಾ ಇದ್ವಿ. ಇವಳು ಅರ್ಜೆಂಟಲ್ಲಿ ಯಾವುದಾದ್ರು ಆ್ಯಪಲ್ ತಗೊಂಡು ಇವಳು ತಗೊಂಡಿದ್ದೆಲ್ಲ ಆ್ಯಪಲ್ ಸೂಪರ್ ಆಗೈತೆ ಗುರು. ಒಳ್ಳೆ ನಾನೇನೋ ನೋಡಕ್ಕೆ ಪಕ್ಕ ನಮ್ಮ ಅಮ್ಮನ ಕೈ ನಾನು ಬೈಸ್ಕೋಬೇಕು ಅನ್ಕೊಂಡೆ. ನಾನು ಬೈಸ್ಕೊಂಡು ನಮ್ಮ ಅಣ್ಣ ತಗೊಂಡಿದ್ರೆ ನಮ್ಮ ಅಣ್ಣನೇ ಬೈಸ್ಕೊಳ್ಳೋದಿಲ್ಲ ಅನ್ಕೋತೀನಿ. ಅಂದ್ರೆ ನೀನ್ ಎಸ್ಕೇಪ್ ಆಗ್ಬೋದು ಅಂತ ಕಾಲೇಜಿಗೆ ಹೋಗಿರ್ತೀಯಲ್ಲ ನೀನು. ನಾನು ಆಮೇಲೆ ಮತ್ತೆ ಏನ್ ಮಾಡ್ದೆ ಗೊತ್ತಾ, ಒಂದ್ ತರ ಆಗಿತ್ತು, ಆಮೇಲೆ ಹೋಗಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದೆ ಆ್ಯಪಲ್ನ. ನೋಡಿ ಟೈಮ್ ಬಂದು ರಾತ್ರಿ 10 ಗಂಟೆ ಆಗಕ್ಕೆ ಬಂದೈತೆ. ನಮ್ಮಮ್ಮ ರಾತ್ರಿ ಊಟಕ್ಕೆ ಏನು ಮಾಡ್ತಾವ್ರೆ ಅಂತ ಚಿತ್ರಾನ್ನ ಮಾಡೋರೆ ನೋಡಿ ಇಲ್ಲಿ. ಚಿತ್ರಾನ್ನ ಜೊತೆಗೆ ಚಟ್ನಿ ಜೊತೆಗೆ ಆಮ್ಲೆಟ್. ಯಾಕೋ ನಮ್ಮ ಮನೇಲಿ ಅಂದರೆ ಊಟದ ಟೈಮಿಗೆ ಅನ್ನ ಸಾಂಬಾರೇ ಮಾಡ್ತಿರೋ, ಬಟ್ ಯಾಕೋ ಇವತ್ತು ಚಿತ್ರಾನ್ನ ಮಾಡೋರೆ. ಏನಕ್ಕಮ್ಮ ಈ ಅಯ್ಯಂಗಾರು ಮನೇಲಿ ಮಾಡ್ತಿರಲ್ಲ ಹಂಗೆ ಮಾಡ್ತಿದ್ಯಲ್ಲ? ಪಪ್ಪ ಮಾಡಕ್ಕೆ ಅಂತ ನೀವೇ ಅಮ್ಮಂಗೆ ಹೇಳಿದ್ರ ಪಾಪ ಚಿತ್ರಾನ್ನ ಮಾಡೋಕ್ಕೆ? ಏಕೆ ಯಾಕೆ ಸಾಂಬಾರೇನು ಮಾಡಿರ್ಲಿಲ್ವ ಅಮ್ಮ? ಚಿತ್ರಾನ್ನ ಮಾಡಿ ಚಟ್ನಿ ಮಾಡತ್ಲಾಗೆ ನೀವ್ ಹೇಳಿದ್ರ? ಅದ್ ಹೇಳಿದಿದ್ರೆ ಹುಣ್ಸೆ ಹಣ್ಣಿಂದು ಹುಳಿ. ಹೌದಾ? ಚಟ್ನಿ ಖಾರ ಆಯ್ತಪ್ಪ. ವಾ ಚಟ್ನಿ ಖಾರ ಆಗೈತಂತೆ ಚಳಿಗೆ. ಅಷ್ಟೊಂದು ಖಾರ ಆಗೈತಾ? ಇವಾಗ ಏನಕ್ಕೆ ಈ ಮೈಕ್ ತೆಗ್ದು ತೋರಿಸ್ತಿದ್ದೀಯ ಅನ್ಕೋತಿದ್ದೀರಾ? ಇವಾಗ ಇದನ್ನ ನನ್ನ ಹೆಲ್ಮೆಟ್ಟಿಗೆ ಈಗ ಫಿಕ್ಸ್ ಮಾಡ್ಕೊತಿದ್ದೀನಿ. ಏನಕ್ಕೆ ಅಂದರೆ ನಾನು 4 ಗಂಟೆಗೆ ಗೈಸ್ ಒಂದು ಮೋಟೋ ವ್ಲಾಗಿಂಗ್ ಮಾಡ್ತಿದ್ದೀನಿ. 4 ಗಂಟೆಗೆ ನಾನು ಒಂದು ಕಡೆ ಹೊರಡ್ತಿದ್ದೀನಿ. ಅದು ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡಿ. ಗೈಸ್ ನಮ್ಮಮ್ಮ ಈ ಮೈಕಿಗೆ ದಾರ ಕಟ್ಟೋರೆ ನೋಡಿ ಇಲ್ಲಿ. ಹೆಲ್ಮೆಟ್ಟಿಗೆ ಇದು ಫಿಕ್ಸ್ ಮಾಡಾದ್ಮೇಲೆ ಹಂಗೆ ಹೆಲ್ಮೆಟ್ಗೂ ಇದು ದಾರ ಕಟ್ಕ ಅಂತ. ಏನಕ್ಕಂದರೆ ಇದು ಮೈಕು ಏನಾದ್ರು ಅಕಸ್ಮಾತ್ ಹಾಳಾದರೆ ತಪ್ಪಿದ್ರೆ ಎಲ್ಲರೂ ಮಿಸ್ ಆಗಿ ಏನಾದ್ರು ಬಿದ್ದು ಏನಾದರೂ ಆದರೆ 6,000 ಕೊಟ್ಟು ಮತ್ತೆ ಹೊಸ ಮೈಕ್ ತಗೋಬೇಕು. ಸೊ ಅದಕ್ಕೆ ಇದ್ರದ್ದು ಮೈಕು ಪ್ರೈಸ್ ಬಂದು 6,000 ನೋಡಿ ಇಲ್ಲಿ. 6,800 ನಮ್ಮಮ್ಮ ಫುಲ್ಲೇ ಫಿಗರ್ ಔಟ್ ಮಾಡಿ ಹೇಳ್ತವ್ರೆ. ನೀವೀಗ ನೋಡ್ತಿದ್ದೀರಲ್ಲ ನಮ್ಮಮ್ಮ ಇಲ್ಲಿ ಹೆಲ್ಮೆಟ್ಟಿಗೆ ಇಲ್ಲಿ ಒಂದು ಬಟ್ಟೆ ಇಲ್ಲಿ ಹೊಲ್ದಿದ್ದಾರೆ. ಸೊ ಇಲ್ಲಿ ಮಧ್ಯದಲ್ಲಿ ಹಿಂಗೆ ಮ್ಯಾಗ್ನೆಟನ್ನು ಹಿಂಗೆ ಫಿಕ್ಸ್ ಮಾಡಿದ್ದೀನಿ, ಜೊತೆಗೆ ಸೇಫ್ಟಿಗೆ ದಾರನೂ ಇಲ್ಲಿ ಇಟ್ಟಿದ್ದೀನಿ. ಸರಿ ಗೈಸ್ ಈಗ ಬೇಗ ಬೇರೆ ಮಲ್ಕೋಬೇಕು, ನಾಳೆ ಬೇರೆ ರೈಡ್ ಬೇರೆ ಇದೆ. ಎಲ್ಲಿಗೆ ಏನು ಅಂತ ಮುಂದಿನ ವ್ಲಾಗಲ್ಲಿ ನೀವು ನೋಡಿ. ಜೊತೆಗೆ ಎಲ್ಲಿಗೆ ನಾನು ಹೊರಟಿರ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.